Hi Sapna, welcome to our channel back. Today we are telling one big story related to Kala Bhairava. Who is Kala Bhairava and how we become Kala Bhairava? Today I will explain in Kannada. ಪ್ರಸನ್ನ ಸರ್, ಕಾಲಭೈರವ ಯಾರು, ಅದು ಹೆಂಗಾದರೂ ಹೇಳ್ತೀರಾ? ಸಪ್ನ ಕಾಲಭೈರವ ಯಾರು ಅಂದರೆ ಶಿವನ ಸ್ವರೂಪನೇ ಕಾಲಭೈರವ. ಕಾಲಭೈರವ ಹೆಂಗೆ ಬಂದರು ಅಂದರೆ ಸುಮ್ಮನೆ ಮಾಮೂಲಿ ರ್ಯಾಂಡಮಾಗಿ ಸ್ಟೋರಿ ಹೇಳ್ತಾ ಇರೋದು ಇದು. ಸ್ಟೋರಿ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು, ಈಸಿಯಾಗಲಿ ಅಂತ. ಆಮೇಲೆ ಬೇರೆಯವರೆಲ್ಲ ಯಾರೋ ಬೇಜಾರು ಮಾಡ್ಕೋಬೇಡಿ. ಇದು ಹೆಂಗೆ ಅಂದರೆ ಒಂದಿನ ಬ್ರಹ್ಮ ಏನು ಮಾಡ್ತಾರೆ, ಶಿವ ವಿಷ್ಣುವಿಗಿಂತ ನಾನೇ ದೊಡ್ಡವನು ಅಂತ ಬ್ರಹ್ಮದೇವ ಫುಲ್ಲು ಅಹಂ ಬಂದಿರುತ್ತೆ ಬ್ರಹ್ಮಂಗೆ. ಆಗ ಏನಾಗುತ್ತೆ ಅಂದರೆ ಒಂದಿನ ಶಿವಲೋಕಕ್ಕೆ ಕರೆದಿರ್ತಾರೆ. ಒಂದು ಡಿಸ್ಕಷನ್ ಇರುತ್ತೆ, ಸಮಥಿಂಗ್ ಏನೋ ಮೀಟಿಂಗ್ ಥರ ಇರುತ್ತೆ, ಅದಕ್ಕೆ ಕರೆದಿರ್ತಾರೆ. ಆವಾಗ ಎಲ್ಲ ದೇವತೆಗಳನ್ನ ಇನ್ವೈಟ್ ಆಗಿರುತ್ತೆ. ಸೊ ಎಲ್ಲರೂ ಬರ್ತಾರೆ ಶಿವಲೋಕಕ್ಕೆ. ಬಂದಾಗ ಏನಾಗುತ್ತೆ, ಬ್ರಹ್ಮ ತುಂಬ ಲೇಟಾಗಿ ಬರ್ತಾರೆ. ಲೇಟಾಗಿ ಬಂದಾಗ ಯಾರೂ ನಮಸ್ಕಾರ ಮಾಡಲ್ಲ, ಯಾರೂ ಅವ್ರನ್ನ ಮಾತಾಡ್ಸಲ್ಲ ನೀಟಾಗಿ. ಸೊ ಬ್ರಹ್ಮಂಗೆ ತುಂಬ ಕೋಪ ಬರುತ್ತೆ, ನನ್ನನ್ನು ಯಾರೂ ಮಾತಾಡಿಸ್ತಾನೆ ಇಲ್ವಲ್ಲ, ನಾನು ಬಂದ್ರೂ ಏನಕ್ಕೆ ಯಾರೂ ಮರ್ಯಾದೆ ಅಷ್ಟೊಂದು ಕೊಡ್ತಾ ಇಲ್ವಲ್ಲ ನನಗೆ, ನಾನು ಯಾರು ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ನಾನೇ ಅವರಿಬ್ಬರಿಗಿಂತ ಪವರ್ ನಾನು ಅಂತ ಸುಮ್ಮನೆ ಸಮಥಿಂಗ್ ಈ ವಾಸ್ ಥಿಂಕಿಂಗ್ ಲೈಕ್ ದಟ್ ಒನ್. ಆಗೇನಾಗುತ್ತೆ ಅಂದರೆ ವಿಷ್ಣು ಬರ್ತಾರೆ. ವಿಷ್ಣುವನ್ನ ಅವರೇ ಹೋಗಿ ಸುಮ್ಮನೆ ಮಾತಾಡಿಸೋ ಮುಂದೆಗಡೆ ಹೋಗಿ ನಿಂತ್ಕೊತಾರೆ. ಆವಾಗ ವಿಷ್ಣು ದೇವ ನಮಸ್ಕಾರ ಅಂತ ಮಾತಾಡಿಸ್ತಾರೆ. ದೇವತೆಗಳೆಲ್ಲ ಆವಾಗ ನಮಸ್ತೆ ನಮಸ್ತೆ ಅಂತ ಅವಾಗ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ಸಿದ್ರು ಅಂತ ಒಂದು ಸ್ವಲ್ಪ ಸಮಾಧಾನ ಆಗ್ತಾರೆ. ಶಿವ ಮಾತ್ರ ಮಾತಾಡ್ಸಲ್ಲ. ಶಿವ ಏನು ಮಾಡ್ತಾರೆ, ತಪಸ್ಸಲ್ಲಿ ಕೂತಿರ್ತಾರೆ ಕಣ್ಮುಚ್ಕೊಂಡು. ಸೊ ಬ್ರಹ್ಮನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ಬಂದ ತಕ್ಷಣ ಶಿವಂಗೆ ಗೊತ್ತಾಗುತ್ತೆ, ಎದ್ದು ನನ್ನ ಮಾತಾಡಿಸಿ ನನ್ನನ್ನು ಕುಂಡ್ರಿಸ್ಕೊಂಡು ಮೀಟಿಂಗಲ್ಲಿ ನನ್ನನ್ನು ಹೆಡ್ಡಾಗಿ ಗೆಸ್ಟಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊತಾರೆ ಅನ್ನೋ ರೇಂಜಲ್ಲಿ ಇರ್ತಾರೆ ಅವರು. ಆಗ ಏನು ಮಾಡ್ತಾರೆ, ಬ್ರಹ್ಮಂಗೆ ಕೋಪ ಬಂದ್ಬಿಡ್ತದೆ. ಕೋಪ ಬಂದು ಶಿವನ ಭಯಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ನನ್ನ ಬಂದರೂ ನಿಮಗೆ ಇದಿಲ್ವಲ್ಲ ಹಂಗೆ ಹಿಂಗೆ ಅಂತ. ಪಾರ್ವತಿ ದೇವಿ ಏನು ಮಾಡ್ತಾರೆ, ಗಂಡನ ಬೈತವ್ರೆ ಅಂಥೇಳಿ ಬೇಜಾರಿಗೆ, ಈ ಥರ ಎಲ್ಲ ಬೈಯಂಗಿಲ್ಲ, ನೀವು ನಮ್ಮ ಲೋಕಕ್ಕೆ ಬಂದು ನಮ್ಮ ಯಜಮಾನ್ರನ್ನೇ ಬೈತಾ ಇದೆಯಾ ಅಂತ ಅವರು ಸ್ವಲ್ಪ ಇದು ಮಾಡ್ತಾರೆ. ಸೊ ಅವರು ಬ್ರಹ್ಮ ಆವಾಗಲೂ ಸುಮ್ಮನಾಗಲ್ಲ. ಅವ್ರ ಒಂದು ನತ್ತಿ ಮೇಲೆ ಇನ್ನೊಂದು ಅವ್ರಿಗೆ ತಲೆ ಇರುತ್ತೆ ಬ್ರಹ್ಮಗೆ. ಅದೇ ಆಲ್ಮೋಸ್ಟಾಗಿ ಯಾರಿಗೂ ಗೊತ್ತಿರಲ್ಲ. ಆ ಕೋಪದ ಅದೇನತ್ತೆ ತಲೆಯಲ್ಲಿರೋದು ಅಹಂ ತಲೆ, ಅದು ಅಹಂ ಜಾಸ್ತಿ ಹೆಚ್ಚು ಮಾಡ್ತಾ ಇರುತ್ತೆ. ಆ ತಲೆ ಹೇಳುತ್ತೆ ಅವ್ರನ್ನ ಬೈ, ಯಾವಾಗ ಎಲ್ಲರೂ ದಾರಿಗೆ ಬರ್ತಾರೆ ನಿನ್ನ ದಾರಿಗೆ ಬರ್ತಾರೆ ಅಂತ ಅದು ಹೇಳ್ಕೊಡ್ತಾ ಇರುತ್ತೆ ಅವ್ರಿಗೆ. ಆಗ ಬ್ರಹ್ಮ ಏನು ಮಾಡ್ತಾರೆ, ಪಾರ್ವತಿಗೂ ಬೈಯಕ್ಕೆ ಶುರು ಮಾಡ್ತಾರೆ. ಪಾರ್ವತಿ ಬೈಯಕ್ಕೆ ಶುರು ಮಾಡಿದ್ಮೇಲೆ ಶಿವನಿಗೆ